ಡಾಕ್ಟರ್ ಅಭಿಷೇಕ್ ಪಾಟೀಲ್ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೇನು ನಾವು ಈಗ ಬಾಯಿ ಆರೋಗ್ಯ ಮತ್ತು ಒಸಡಿನ ಆರೋಗ್ಯದ ಬಗ್ಗೆ ನಾವು ತಿಳ್ಕೋಬೇಕು. ಈಗ ಒಸಡಿಂದು ಮತ್ತು ಅಲ್ಲಿಂದು ಎಲ್ಲ ಸರಿ ಇದೆ, ಆದರೂ ನಮ್ಮ ಬಾಯಿಯಲ್ಲಿ ದುರ್ವಾಸನೆ ಬರುತ್ತೆ ಅಂತ ಕೆಲವು ಜನ ಹೇಳ್ತಾ ಇರ್ತಾರೆ. ಅದು ಯಾಕೆ ಅಂತಂದ್ರೆ ನಿಮ್ದು ಎಲ್ಲ ಆರೋಗ್ಯ ಸರಿ ಇದ್ದು ಬರ್ತಾ ಇದೆ ಅಂತಂದ್ರೆ ನೀವು ನೀರು ಕಡಿಮೆ ಕುಡಿತಾ ಇರ್ತೀರಾ. ನೀರು ಸರಿಯಾಗಿ ಕುಡಿಬೇಕು, ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅದು. ಆದರೆ ನಾವು ಕೆಲವು ಜನ ಪೇಷಂಟ್ಸ್ ಏನು ಹೇಳ್ತಾರೆ ಅಂತಂದ್ರೆ ನಾವು 2 ತೆಂಬಿಗೆ 3 ತೆಂಬಿಗೆ ಅಥವಾ 2 ಲೀಟರ್ 3 ಲೀಟರ್ ಕುಡಿದ್ವಿ ಅಂತ ಹೇಳ್ತಾರೆ. ಬಟ್ ಒಂದ್ಸರಿ ಕುಡಿದು ಬಿಟ್ಟು ಮತ್ತೆ 4-5 ತಾಸು ನೀರು ಕುಡಿಯಲ್ಲ. ಬಟ್ ನಡುವೆ ಮಾತಾಡೋದು ಜಾಸ್ತಿ ಆಗ್ತಾ ಇರುತ್ತಲ್ಲ, ಹಂಗಾಗಿ ಅದು ಇದಾಗ್ತಾ ಇರುತ್ತೆ. ಅದ್ರ ಬದಲು ಒಂದು ಅರ್ಧ ಲೀಟರ್ ಕುಡೀರಿ, 1 ತಾಸು ಅಥವಾ 1.5 ತಾಸಿಗೆ ಒಂದ್ಸರಿ ನೀವು ಸ್ವಲ್ಪ ನೀರನ್ನ ಮತ್ತೆ ಅಥವಾ ತುಟಿಗಳನ್ನ ನೆನೆಸ್ತಾ ಇರಬೇಕು. ಅವಾಗ ದುರ್ವಾಸನೆ ನಿಮ್ಗೆ ದೂರ ಆಗುತ್ತೆ. ಇನ್ನು ಆದ್ರೂ ಇದಾಗಲಾರ್ದ ಮತ್ತೆ ಏನಾದ್ರೂ ನಿಮ್ಗೆ ಬೇರೆ ಸಿಸ್ಟಮಿಕ್ ಡಿಸೀಸಸ್ ಇದ್ದಾಗ ಅದರದಿಂದನೂ ನಿಮ್ಗೆ ದುರ್ವಾಸನೆ ಬರ್ತಾ ಇರುತ್ತೆ. ಆ ಥರದ್ದು ಏನಾಗಿತ್ತು ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಅದನ್ನು ನೀವು ಟ್ರೀಟ್ಮೆಂಟ್ ತಗೋಬೇಕು. ಇದು ಮೇನು. ಈಗ ಒಸಡಿನ ಬಾಯಿ ದುರ್ವಾಸನೆ ಆಯ್ತು. ಈಗ ನೆಕ್ಸ್ಟ್ ಅಲ್ಲಿಂದು ಮತ್ತೆ ಒಸಡಿನ ಆರೋಗ್ಯ. ಇದು ನಾರ್ಮಲ್ ಆಗಿ ನಾವು ಅಲ್ಲಿನ ಬೇನೆ ಬಂದ ಮೇಲೆ ನಾವು ಡೆಂಟಿಸ್ಟ್ ಹತ್ರ ಹೋಗೋಕ್ಕಿಂತಲೂ ಬರ್ಲಾರ್ದಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇದು ಹೇಗೆ ಅಂತಂದರೆ ನಿಯಮಿತವಾಗಿ ನೀವು ಚೆನ್ನಾಗಿ ಬ್ರಷ್ ಮಾಡಬೇಕು. ಬ್ರಷ್ ಕೇಳಿದ ತಕ್ಷಣ ನೀವು ಯಾವ್ದು ಬ್ರಷ್ ಬರೀತೀರಾ ಅಂತ ಕೇಳ್ತಾರೆ. ನಾವು ಯಾವುದೇ ಬ್ರಷ್ ಕಂಪ್ನಿ ಹೇಳೋಕ್ಕಿಂತಲೂ ನೀವು ಎಕ್ಸ್ಟ್ರಾ ಸಾಫ್ಟ್ ಇರೋಂಥದನ್ನ ಬ್ರಷಸ್ ಇರೋಂಥದನ್ನ ನೀವು ತಗೊಳ್ಳಿ. ಕಂಪ್ನಿ ಯಾವುದಾದ್ರೂ ಇರಲಿ, ಬಟ್ ನೀವು ಒತ್ತಿದಾಗ ಸ್ವಲ್ಪ ಬೆಂಡ್ ಆಗ್ತಿರ್ಬೇಕು. ಅದು ಗಟ್ಟಿ ನಿಮ್ಗೆ ಪ್ರೆಷರ್ ವಾಪಸ್ ಕೈ ಕೊಡ್ತಿರ್ಬಾರ್ದು. ಆ ಥರ ರಿಸಲ್ಟ್ಸ್ ಇತ್ತು ಅಂದರೆ ನಿಮ್ಗೆ ಅಲ್ಲಿಗೇನು ಅಲ್ಲೂ ಸವಿಯಲ್ಲ. ಇದರಿಂದ ಅಬ್ರೇಷನ್ ಅಥವಾ ಅಟ್ರಿಷನ್ ಆಗಲ್ಲ. ಟೀತ್ಗಳಿಗೆ ಬ್ರಷಿಂದ ಮೆಕ್ಯಾನಿಕಲ್ ಇದಾಗಲ್ಲ. ಇನ್ನೂ ಒಂದು ಬ್ರಷಿಂಗ್ ಮೆಥಡ್ ಭಾಳ ಇಂಪಾರ್ಟೆಂಟ್. ನಾವು ಆ ಪೇಸ್ಟ್ ಬಳಸ್ತಾ ಇದೀವಿ, ಈ ಪೇಸ್ಟ್ ಬಳಸ್ತಾ ಇದೀವಿ ಅಂತ ಅನ್ನೋದಕ್ಕಿಂತ ನಾವು ಯಾವ ರೀತಿ ಬ್ರಷ್ ಮಾಡ್ತೀವಿ ಅನ್ನೋದ್ರ ಮೇಲೆ ಭಾಳ ಇಂಪಾರ್ಟೆಂಟ್. ಇದು ಬ್ರಷಿಂಗ್ ಮೆಥಡ್ ಏನಿದೆಯಲ್ಲ, ಎಲ್ಲರೂ ಏನು ಮಾಡ್ತೀವಿ, ನಾವು ಕೇಳಿದ ತಕ್ಷಣ ಫಸ್ಟ್ ನಗುತ್ತಾರೆ. ಬಟ್ ಪೇಷಂಟ್ಸ್ ನಗೋದಕ್ಕಿಂತ ಮುಂಚೆ ಈ ಸಣ್ಣ ಮಿಸ್ಟೇಕಿಂದನೇ ಭಾಳಷ್ಟು ಜನದ್ದು ಈ ದುರ್ವಾಸನೆ ಆಗಲಿ ಅಥವಾ ಹಲ್ಲು ಉಳುಕಾಗಲಿ ಅಥವಾ ಒಸಡಿನಲ್ಲಿ ರಕ್ತಸ್ರಾವ ಆಗಲಿ ಅಥವಾ ಪಾಕೆಟ್ ಆಗಲಿ ಏನೇ ಆಗೋ ಕಾರಣ ಈ ಸಣ್ಣ ತಪ್ಪುಗಳೇ ಇರ್ತವೆ. ಅಂದರೆ ನಾವೀಗ ದೊಡ್ಡವರಾಗಕ್ಕಿಂತ ಮುಂಚೆ ಚಿಕ್ಕವರಿಂದಲೂ ನಾವು ತಪ್ಪು ಮಾಡ್ಕೊಂಡು ಬಂದಿರ್ತೀವಲ್ಲ, ಅದರಿಂದನೂ ಒಂದಿರ್ಬೋದು, ಅಥವಾ ದೊಡ್ಡವರಾದ್ಮೇಲೆ ತಿಳುವಳಿಕೆ ಇರಲಾರ್ದ ಮಾಡ್ತಿರೋದ್ರಿಂದನೂ ಇರಬಹುದು. ಇದನ್ನು ನಾವು ಮೇನಾಗಿ ನಾವು ಏನು ಮಾಡ್ತೀವಿ, ಎಲ್ಲರೂ ತೋರಿಸೋದು ಈ ಉದ್ದಕ್ಕೆ ಹಿಂದೆ ಮುಂದೆ ಅಂತ ತೋರಿಸ್ತಾರೆ. ಅದು ತಪ್ಪದು. ನಾವು ಮೇಲೆ ಕೆಳಗಡೆ ದೊಡ್ಡವ್ರು ಮಾಡಬೇಕು. ಅದು 45 ಡಿಗ್ರಿ ಆಂಗ್ಯುಲೇಷನಲ್ಲಿ ಇಟ್ಟು ಮಾಡಿದರೆ ಇನ್ನೂ ಉತ್ತಮ. ಅದು ಒಸಡಿಗೂ ಮತ್ತು ಅಲ್ಲಿಗೂ ಎರಡಕ್ಕೂ ನಿಮಗೆ ಇದು ಮಾಡುತ್ತೆ. ಒಸಡಿಗೂ ಇಂಪಾರ್ಟೆಂಟ್, ಯಾಕಂದರೆ ಅದು ಸುತ್ತ ಸರೌಂಡಿಂಗ್ ಇರೋದೇ ಒಸಡು. ಅದನ್ನು ನೀವು ಗಟ್ಟಿಯಾಗಿಟ್ರೆ ಅಲ್ಲೂ ಸರಿಯಾಗಿರುತ್ತೆ. ಒಂದ್ಸರಿ ಉಳುಕಾಗಿರಲಿಲ್ಲ ಅಂದ್ರೂ ಒಸಡು ವೀಕ್ ಇದ್ರೂ ಅಲ್ಲೂ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಪೆರಿಡಾಂಟಲ್ ಡಿಸೀಸಸ್ ಅಂತೀವಿ. ಇದು ನೀವೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತೀರ, ಅವ್ರು ಒಸಡಿನ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿರಲ್ಲ. ಇದನ್ನ ಈಗ ಒಂದು 2 ನಿಮಿಷ ನೀವು ಸಣ್ಣವರಿರ್ಬೇಕಾದ್ರಿಂದ ಅಥವಾ ನಿಮಗೆ ಈಗ ತಿಳಿದುಕೊಳ್ಳೋದಕ್ಕೆ ಬಂದ ಮೇಲಿಂದ 2 ನಿಮಿಷ ಬರೀ ಬೆರಳಿಂದ 2 ನಿಮಿಷ ಮಸಾಜ್ ಮಾಡಿದರೆ ಸಾಕು. ನಿಮ್ಗೆ ಒಸಡು ಎಷ್ಟೋ ಗಟ್ಟಿಯಾಗಿರ್ತದೆ. ಬೇರೆ ಏನೂ ಹಚ್ಚೋದು ಬೇಕಾಗಿಲ್ಲ. ಇವೆಲ್ಲ ಮಾಡಿದ್ರೂ ನಿಮ್ಗೆ ಏನಾದರೂ ತೊಂದರೆ ಇದ್ದು ಗೊತ್ತಿರಲಾರ್ದ ಏನೂ ಮಾಡ್ಕೊಳ್ಳಾರ್ದ ಬಂದು ದಂತ ವೈದ್ಯನ ಕಾಣಬೇಕು. ಇನ್ನೂ ಒಂದು ಏನು ಅಂದರೆ ಈಗ ಏನೋ ಟೂತಲ್ಲಿ ಏನೋ ಸಿಗಾಕೊಂಡಿರುತ್ತೆ, ಅದರಿಂದ ಟೂತ್ ಪಿಕ್ಕು ಅಥವಾ ಪಿನ್ನು ಈ ಥರದಿಂದ ತೆಗಿತಿರಲ್ಲ, ಅದನ್ನು ಮಾತ್ರ ದಯವಿಟ್ಟು ಮಾಡಬಹುದು. ಇದರಿಂದ ನೀವು ನೀವೇ ಕುಂತ್ಕೊಂಡು ಪಾಕೆಟ್ಗಳನ್ನ ಮಾಡ್ಕೊಂಡಂಗೆ. ಇನ್ನೂ ಒಂದು ನಾವು ಭಾಳಷ್ಟು ನೋಡ್ತಾ ಇರೋದು ಅಲ್ಲೂ ನೋವು ಜೊತೆಗೆ ಬಾವು ಬರೋದು. ಇದು ತಾವೇ ಕುಂತ್ಕೊಂಡು ಬಾವು ಬರಂಗೆ ಮಾಡ್ಕೊಂತಾರೆ. ಏನು ಅಂದರೆ ಬಿಸಿ ಕಾವು ಕೊಟ್ಕೊಂಡು ಅಥವಾ ಜಂಡು ಬಾಂಬು, ವಿಕ್ಸು ಅಥವಾ ಪೇನ್ ಬಾಂಬ್ ಹಚ್ಕೊಂಡ್ಬಿಟ್ಟು ಅದೇನಾಗುತ್ತೆ, ಅವಾಗ ವ್ಯಾಸೋಡೈಲೇಟೇಷನ್ ಆಗಿ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಅದಕ್ಕಾಗಿ ಯಾವುದೂ ಹೀಟ್ ಫರ್ಮೆಂಟೇಷನ್ ಆಗಲಿ ಅಥವಾ ಕಾವು